ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಿಮಗೆ ಒಂದು ಕಟ್ ವರ್ಕ್ ಡಿಸೈನ್ನ ನಾನು ತೋರಿಸ್ತೀನಿ. ಇದು ಫಸ್ಟಿಗೆಲ್ಲ ಮಾಡ್ತಾಯಿರೋ ಕಟ್ ವರ್ಕ್ಗೂ ಈ ಕಟ್ ವರ್ಕ್ಗೂ ಸ್ವಲ್ಪ ಡಿಫ್ರೆನ್ಸ್ ಇದೆ. ಅದು ಯಾವ ರೀತಿಯಾಗಿ ಅಂತ ತೋರಿಸ್ತೀನಿ. ಫಸ್ಟು ನಾವು ತೋರಿಸ್ತಾ ಇದ್ದಂಥ ಕಟ್ ವರ್ಕು ಈ ಶೇಪಲ್ಲಿ ಬರ್ತಾಯಿತ್ತು. ಈ ಥರ ಆಪೋಸಿಟ್ ಸೈಡಲ್ಲಿ ಬರ್ತಾಯಿತ್ತು. ಆದರೆ ಈ ಬ್ಲೌಸ್ದು ಕಟ್ಟಿಂಗ್ ಶೇಪ್ ನೋಡಿ, ಹೀಗೆ ಬರಬೇಕಾಗಿರೋದು ಉಲ್ಟಾದಲ್ಲಿ ಬಂದಿದೆ. ಇದು ಒಂದು ಸಿಂಪಲ್ ನೆಕ್ ಡಿಸೈನ್. ಇದನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನೋಡೋಣ. ನಾನು ಮೇನ್ ಫ್ಯಾಬ್ರಿಕ್ನ ಇವಾಗ ಕಟ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಲೈನಿಂಗ್ನ ಕಟ್ ಮಾಡ್ಕೊಂಡಿದ್ದೀನಿ. ಮೇನ್ ಫ್ಯಾಬ್ರಿಕಲ್ಲಿ ಯಾವುದೇ ರೀತಿಯಾದಂಥ ಕಟ್ಟಿಂಗ್ನ ಮಾಡಿಲ್ಲ. ಮತ್ತು ಎಕ್ಸ್ಟ್ರಾ ಈ ಥರ ಪೀಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಈ ಪೀಸ್ನ ಕಟ್ ಮಾಡಿಕೊಂಡು ಈ ಥರ ಫ್ಯೂಸಿಂಗ್ ಇರುತ್ತಲ್ಲ, ಈ ಫ್ಯೂಸಿಂಗ್ ಮೇಲೆ ಇಟ್ಟು ಈ ರೀತಿಯಾಗಿ ಐರನ್ ಮಾಡ್ಕೊಂಡು ಬರೋಣ. ಈ ಐರನ್ ಮಾಡ್ಕೊಂಡು ಬಂದಮೇಲೆ ಯಾವ ರೀತಿ ಅಟ್ಯಾಚ್ ಮಾಡ್ತೀನಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ಈ ರೀತಿಯಾಗಿ ಐರನ್ ಮಾಡಿಕೊಂಡ್ರೆ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಈಗ ನೀಟಾಗಿ ಎಲ್ಲನೂ ಟ್ರಿಮ್ ಮಾಡ್ಕೊಳ್ಳೋಣ ಶೇಪ್ನ. ಆವಾಗ ಇನ್ನೂ ಪರ್ಫೆಕ್ಟಾಗಿ ನಮಗೆ ಡಿಸೈನ್ ಮಾಡೋಕ್ಕೆ ಈಸಿಯಾಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ. ಆವಾಗ ನಿಮಗೆ ಹೇಗೆ ಸ್ಟಿಚ್ ಮಾಡಿದ್ದೀವಿ ಅನ್ನೋದು ಗೊತ್ತಾಗುತ್ತೆ. ಇವಾಗ ನೋಡೋಣ. ನೋಡಿ, ಈಗ ಇದನ್ನು ಶೇಪ್ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಲ್ಲ, ನೋಡಿ ಈ ರೀತಿಯಾಗಿ ಸ್ಟಿಚ್ನ ಹಾಕ್ಕೊಂಡಿದ್ದೀವಲ್ಲ, ಇಲ್ಲಿ ಏನಾಗುತ್ತೆ ಅಂದರೆ ಕೆಲವೊಂದು ಸರಿ ನಾವು ವಿಡಿಯೋ ಮಾಡೋಕ್ಕೆ ಹೋದಾಗ ಅಲ್ಲಿ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿ ಆಫ್ ಆಗಿಬಿಟ್ಟಿರುತ್ತೆ. ಹಾಗಾಗಿ ಕೆಲವು ಸರಿ ಡಿಸೈನ್ಗಳು ಸೇಮ್ ಬಂದಾಗ ವಿಡಿಯೋ ಮಾಡೋಕ್ಕಾಗಲ್ಲ. ಸ್ವಲ್ಪ ಚೇಂಜ್ ಇದ್ದಾಗ ನಾನು ವೀಡಿಯೋಸ್ಗಳನ್ನ ಮಾಡಿ ಹಾಕ್ತೀನಿ. ನೋಡಿ, ಈ ರೀತಿಯಾಗಿ ಡಿಸೈನ್ ಬಂತಲ್ಲ. ಇವಾಗ ನಾವು ಈ ಥರ ಅಟ್ಯಾಚ್ ಮಾಡ್ಕೊಂಡ್ವಲ್ಲ, ಈಗ ನಮಗೆ ಫಾಸ್ಟಾಗಿ ಸ್ಟಿಚಿಂಗ್ ಅನ್ನೋದು ಬರುತ್ತೆ. ನಾವು ಯಾವ ಕಡೆಯಿಂದನಾದರೂ ಬೇಕಾದರೆ ಈ ರೀತಿಯಾಗಿ ಸ್ಟಿಚ್ ಹಾಕ್ಕೋಬೋದು ಫಿನಿಶಿಂಗೋಸ್ಕರ. ಇದನ್ನು ಮೊದಲೇ ಮಾಡ್ಕೊಳ್ಳೋದ್ರಿಂದ ಫಾಸ್ಟಾಗಿ ಕೆಲಸ ಆಗುತ್ತೆ. ಆಮೇಲೆ ಮಾಡೋದಾದರೆ ನೀಟಾಗಿ ನಮಗೆ ಅಷ್ಟೊಂದು ಫಿನಿಶಿಂಗ್ ಬರೋಲ್ಲ. ಫ್ಯೂಸಿಂಗ್ ಹಾಕಿರ್ತೀವಲ್ಲ, ಅದಕ್ಕೋಸ್ಕರ. ಈಗ ನೋಡಿ ಎಷ್ಟು ಫಾಸ್ಟಾಗಿ ನಮಗೆ ಕೆಲಸ ಆಯಿತು ಅಂತ. ಈಗ ಮೇನ್ ಫ್ಯಾಬ್ರಿಕ್ಕಿಗೆ ಸೇಮ್ ಅಟ್ಯಾಚ್ ಮಾಡಿಕೊಂಡು ಟರ್ನ್ ಮಾಡಬೇಕು. ಈಗ ಮೇನ್ ಫ್ಯಾಬ್ರಿಕ್ಕಿಗೆ ತೋರಿಸ್ತೀನಿ. ಈ ರೀತಿ ಫ್ಯಾಬ್ರಿಕ್ನ ತಗೊಂಡು ಈ ರೀತಿಯಾಗಿ ಇದು ನಮಗೆ ಕರೆಕ್ಟಾಗಿ ನೀಟಾಗಿ ಕುತ್ಕೋಬೇಕು. ಇಲ್ಲಿ ನೋಡಿ, ಈ ರೀತಿ ಇರುತ್ತಲ್ಲ, ಇಲ್ಲಿ ಸ್ವಲ್ಪ ನಾನು ಪೀಸ್ನ ಬಿಟ್ಕೊಳ್ತೀನಿ. ಒಂದೊಂದ್ಸರಿ ಅಪ್ ಆ್ಯಂಡ್ ಡೌನ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈ ರೀತಿ ಇಟ್ಕೊಂಡು ನಾನು ಎಲ್ಲ ಕಡೆ ಸ್ವಲ್ಪ ಗುಂಡ್ಪಿನಗಳನ್ನ ಹಾಕ್ಕೊಳ್ತೀನಿ, ಸ್ವಲ್ಪ ನೀಟಾಗಿ ಕುತ್ಕೊಳ್ಳಿ ಅಂತ ಹೇಳಿ. ಇಲ್ಲಾಂದರೆ ಇಲ್ಲಿ ಒಂದು ಸ್ಟಿಚ್ ಹಾಕ್ಕೊಂಡು ಕೂಡ ನಾವು ಇದನ್ನು ಮಾಡ್ಕೋಬೋದು. ಈಗ ನೆಕ್ಸ್ಟ್ ನೋಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಎಲ್ಲ ಥರ ಇದನ್ನು ಗುಂಡ್ಪಿನ ಹಾಕ್ಕೊಂಡಿದ್ದೀನಿ. ಗುಂಡ್ಪಿನ ಹಾಕ್ಕೊಂಡು ಈ ರೀತಿ ಮೇನ್ ಫ್ಯಾಬ್ರಿಕ್ ಇರುತ್ತಲ್ಲ, ಆ ಫ್ಯಾಬ್ರಿಕ್ಗೆ ನಾನು ಶೇಪ್ಗೆ ಈ ರೀತಿಯಾಗಿ ಸ್ವಲ್ಪ ಚಿಕ್ಕ ಸ್ಟಿಚ್ ಇಟ್ಕೊಳ್ಳಿ. ಆವಾಗ ಇದು ನೀಟಾಗಿ ಬರುತ್ತೆ. ಈ ಥರ ಫುಲ್ಲು ರೌಂಡ್ ಹಾಕ್ಕೊಂಡು ಫುಲ್ ಹಾಕುವಷ್ಟರಲ್ಲಿ ತುಂಬ ಟೈಮ್ ಆಗುತ್ತೆ. ನೋಡಿ, ಈ ಶೇಪು ನಮಗೆ ಕರೆಕ್ಟಾಗಿ ಬರಬೇಕಂದ್ರೆ ಬೇಕಾದರೆ ನೀವು ಈ ಥರ ಮಾರ್ಕಿಂಗ್ನ ಮಾಡ್ಕೊಳ್ಳಿ. ಯಾಕಂದರೆ ಫಸ್ಟು ನಾವು ಸ್ಟಿಚ್ಚನ್ನ ಸುಮ್ಮನೆ ಹಾಕಿರ್ತೀವಲ್ಲ, ಕೆಲವೊಂದು ಸರಿ ಅದು ನೀಟಾಗಿ ಬಂದಿರಲ್ಲ. ಹಾಗಾಗಿ ಅಲ್ಲಿ ನಮಗೆ ಶೇಪ್ ಕರೆಕ್ಟಾಗಿ ಬರಬೇಕಂದ್ರೆ ನೋಡಿ, ನಾನು ಈ ಥರ ಪೆನ್ಸಿಲಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ, ಈ ರೀತಿಯಾಗಿ ವೈಟಲ್ಲಿ ನಾನು ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಇದು ಐರನ್ ಆಗೋದ್ರಿಂದ ಅದು ಕಲರು ಬೇಗ ನಮಗೆ ಹೋಗುತ್ತೆ. ಬೇರೆ ಕಲರ್ ಹಾಕ್ಕೊಂಡ್ರೆ ಸ್ವಲ್ಪ ಕಾಣಿಸುತ್ತೆ. ಅದರಲ್ಲಿ ವೈಟ್ ಈ ಥರ ಮಾರ್ಕಿಂಗ್ ಯೂಸ್ ಮಾಡಿದರೆ ಈಸಿಯಾಗಿ ಶೇಪ್ ಮಾರ್ಕ್ ಮಾಡ್ಕೋಬೋದು, ಆಯಿತಾ. ಇವಾಗ ಫಸ್ಟಿಗೆ ನಾವು ಪೂರ್ತಿಯಾಗಿ ಈ ರೀತಿಯಾಗಿ ಶೇಪ್ನ ಟರ್ನ್ ಮಾಡ್ಕೊಂಡು ಮಾಡೋದ್ರಿಂದ
ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಫಿನಿಶಿಂಗೋಸ್ಕರ ನಾವು ಈ ರೀತಿಯಾಗಿ ಮಾಡಬೇಕಾಗುತ್ತೆ ಡಿಸೈನ್ಸ್ನ. ನೋಡಿ, ಈ ರೀತಿಯಾಗಿ ಫುಲ್ಲು ನಾವು ನಿಧಾನಕ್ಕೆ ಮಾಡಬೇಕು. ಈ ಸ್ಕ್ಯಾಲಪ್ ಡಿಸೈನ್ ಎಲ್ಲ ಮಾಡಬೇಕಾದ್ರೆ ನಮಗೆ ಸ್ವಲ್ಪ ಟೈಮ್ ಜಾಸ್ತಿ ತಗೊಳ್ಳುತ್ತೆ. ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಲೈನಿಂಗ್ ಎಲ್ಲ ಈ ಥರ ಮೇನ್ ಫ್ಯಾಬ್ರಿಕ್ ಅಟ್ಯಾಚ್ ಮಾಡ್ಕೊಂಡಾದಮೇಲೆ ಕರೆಕ್ಟಿಗೆ ಶೇಪ್ಗೆ ಈ ರೀತಿಯಾಗಿ ಕಟ್ಟಿಂಗ್ನ ಮಾಡ್ಕೋಬೇಕು. ನೋಡಿ, ನಾನು ಮೇನ್ ಫ್ಯಾಬ್ರಿಕ್ನ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಲೈನಿಂಗ್ನ ಪರ್ಫೆಕ್ಟಾಗಿ ಬಾಡಿ ಮೆಜರ್ಮೆಂಟ್ಗೆ ಆಗೋ ಥರ ಕಟ್ಟಿಂಗ್ನ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಶೇಪು ಕರೆಕ್ಟಾಗಿ ನಮಗೆ ಬರಬೇಕು. ಇದಾದಮೇಲೆ ಮತ್ತೆ ನಾವು ಮಾಡಬೇಕಾಗಿರೋ ಕೆಲಸ ನೋಡಿ, ಈ ರೀತಿ ಬ್ಲೌಸ್ ಇರುತ್ತಲ್ಲ, ಈ ಬ್ಲೌಸಲ್ಲಿ ಅಟ್ಯಾಚ್ ಮಾಡಿರ್ತೀವಲ್ಲ, ಸ್ವಲ್ಪ ಶೇಪ್ಗೆ ನೋಡಿಕೊಂಡು ನಾವು ಎಲ್ಲ ಕಡೆ ಸ್ವಲ್ಪ ನ್ಯಾಚನ್ನ ಮಾಡ್ಕೋಬೇಕು. ಈ ರೀತಿಯಾಗಿ ನೀವು ಸಿಸರ್ ಆದರೂ ತೊಗೋಬೋದು ಅಥವಾ ಟ್ರಿಮ್ಮರ್ ಆದರೂ ತೊಗೋಬೋದು. ಈ ರೀತಿಯಾಗಿ ನಾವು ನ್ಯಾಚ್ ಮಾಡಿಕೊಂಡು ಈ ರೀತಿಯಾಗಿ ಟರ್ನ್ ಮಾಡಬೇಕು. ಇದು ಉಲ್ಟಾ ಸ್ಕ್ಯಾಲಪ್ಪಲ್ಲಿ 2 ಥರ ಮಾಡ್ತಿದ್ವಲ್ಲ, ಈ ಉಲ್ಟಾ ಸ್ಕ್ಯಾಲಪ್ ಇದು. ನೋಡಿ, ಈ ರೀತಿಯಾಗಿ ಬರುತ್ತೆ. ನೋಡಿದ್ರಲ್ಲ, ಈ ರೀತಿ ಸ್ಕ್ಯಾಲಪ್ ಡಿಸೈನ್ ಇದು. ಇದಾದಮೇಲೆ ನಾವು ಈ ರೀತಿಯಾಗಿ ಪಾಯಿಂಟ್ ಇದೆಯಲ್ಲ, ಈ ಪಾಯಿಂಟನ್ನು ಈ ರೀತಿಯಾಗಿ ತಗೊಂಡು ಎಲ್ಲವನ್ನು ನೀಟಾಗಿ ಈ ರೀತಿಯಾಗಿ ಪ್ರೆಸ್ ಮಾಡಿಕೊಂಡು ಐರನ್ ಮಾಡ್ಕೋಬೇಕು. ಈಗ ಇದನ್ನು ಪೂರ್ತಿ ಈ ರೀತಿಯಾಗಿ ಪಾಯಿಂಟ್ ತಗೊಂಡು ನಾವು ಸ್ವಲ್ಪ ನೀಟಾಗಿ ಐರನ್ ಮಾಡ್ಕೋಬೇಕು, ಪ್ರೆಸ್ ಮಾಡ್ಕೋಬೇಕು. ಆವಾಗ ಕರೆಕ್ಟಾಗಿ ಬರುತ್ತೆ. ಇದನ್ನು ತೆಗೆದುಬಿಟ್ಟು ನೀಟಾಗಿ ಐರನ್ ಮಾಡಿಕೊಂಡು ತೋರಿಸ್ತೀನಿ. ಇದನ್ನು ಈಗ ನೀಟಾಗಿ ಉಲ್ಟಾದಲ್ಲಿ ಐರನ್ ಮಾಡ್ಕೊಂಡು ಬಂದಿದ್ದೀನಿ. ನಿಮಗೆ ಅಷ್ಟು ಪಾಯಿಂಟ್ ಏನಾದರೂ ಕರೆಕ್ಟಾಗಿ ಬರ್ತಾಯಿಲ್ಲ ಅಂತಂದರೆ ನೀವು ಈ ಥರ ಗುಂಡ್ಪಿನ್ ಇರುತ್ತಲ್ಲ, ಈ ಗುಂಡ್ಪಿನನ್ನು ಈ ಪಾಯಿಂಟ್ಗೆ ಹಾಕ್ಕೊಂಡು ಈ ರೀತಿ ಕೂಡ ಇಟ್ಕೋಬೋದು. ಆಯಿತಾ? ಇದು ಆಪ್ಷನ್, ನೀಟಾಗಿ ಬರುತ್ತೆ, ಅದರಲ್ಲಿ ಏನು ಅವಶ್ಯಕತೆ ಇರಲ್ಲ. ಬಟ್ ಬೇಕಂದರೆ ಆ ರೀತಿಯಾಗಿ ಮಾಡ್ಕೋಬೋದು. ಇವಾಗ ನೋಡಿ, ಇದನ್ನು ಐರನ್ ಮಾಡಿರೋದ್ರಿಂದ ನನಗೆ ನೀಟಾಗಿ ಬರುತ್ತೆ. ನಾನಿಲ್ಲಿ ಚಿಕ್ಕದೊಂದು ಲೈಟ್ ಹಾಕ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ಸ್ಮಾಲ್ ಪಾಯಿಂಟ್ಸ್ ಎಲ್ಲ ಬರಬೇಕಂದ್ರೆ ನೀಟಾಗಿ ಫಿನಿಶಿಂಗ್ ಬರಲಿ ಅಂತ ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಈ ರೀತಿ ಇಲ್ಲಿ ಪಾಯಿಂಟು ಮೇನ್ ಏನಂದರೆ ಈ ಸ್ಕ್ಯಾಲಪ್ಪಲ್ಲಿ ಈ ಪಾಯಿಂಟ್ನ ನೀಟಾಗಿ ಇಳಿಸ್ಕೋಬೇಕು. ಚಿಕ್ಕ ಸ್ಕ್ಯಾಲಪ್ ಇದು. ನಮಗೆ ಅವಾಗ ಈ ಶೇಪಲ್ಲಿ ಬರ್ತಾಯಿತ್ತಲ್ಲ, ಇವಾಗ ಉಲ್ಟಾದಲ್ಲಿ ಬಂದಿರೋದ್ರಿಂದ ಈ ಸ್ಕ್ಯಾಲಪ್ ಅನ್ನೋದನ್ನ ನಾವು ಪಾಯಿಂಟ್ನ ನೀಟಾಗಿ ಇಟ್ಕೋಬೇಕು. ನೋಡಿ, ಈ ಥರ ಪಾಯಿಂಟ್ ಏನಾರು ಬಂದಿಲ್ಲ ಅಂದರೆ ಈ ರೀತಿಯಾಗಿ ಎತ್ಕೊಳ್ಳಿ. ಈ ಥರ ದೊಡ್ಡದೊಂದು ನೀರು ತೊಗೊಳ್ಳಿ, ಅದರಲ್ಲಿ ಈ ಪಾಯಿಂಟ್ನ ಎತ್ಕೊಳ್ಳಿ. ನೀಟಾಗಿ ಹೀಗೆ ತಿರುಗಿಸ್ಕೊಂಡು ಬನ್ನಿ. ಇಲ್ಲಿ ಏನು ಪಾಯಿಂಟ್ ಇರುತ್ತೆ ನೋಡಿ, ಈ ಪಾಯಿಂಟಲ್ಲಿ ಒಂದು ನೀಡಲ್ನ ಪಾಯಿಂಟ್ ಕರೆಕ್ಟಾಗಿ ಇಳಿಸ್ಕೋಬೇಕು. ಇಲ್ಲಾಂದರೆ ಕರೆಕ್ಟಾಗಿ ಬರಲ್ಲ. ಅದು ನಿಮಗೆ ನೀಟಾಗಿ ಶೇಪ್ ಬರ್ತಾಯಿಲ್ಲ ಅಂದರೆ ಈಗ ಮೇನ್ ಫ್ಯಾಬ್ರಿಕ್ ಇರುತ್ತಲ್ಲ, ಇದನ್ನು ಉಲ್ಟಾ ಮಾಡ್ಕೊಳ್ಳಿ. ಉಲ್ಟಾ ಮಾಡಿಕೊಂಡು ಈ ಇನ್ಸೈಡಿಂದ ಈ ಪಾಯಿಂಟ್ಗೆ ಒಂದು ಇದು ಮಾಡ್ಕೊಳ್ಳಿ. ಈ ಪಾಯಿಂಟು ಹೋಲ್ಸ್ ಇದು ಚೂಪ್ ಇರುತ್ತಲ್ಲ, ಆ ಕಡೆ ಮಾಡ್ಕೊಬೇಡಿ. ನಾವು ಥ್ರೆಡ್ ಹಾಕ್ತೀವಲ್ಲ, ಆ ಸೈಡಲ್ಲಿ ಶೇಪ್ನ ತಿರುಗಿಸ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಬರ್ತಾಯಿದೆ. ನೋಡಿದ್ರಲ್ಲ, ಇವಾಗ ಇಷ್ಟು ನೀಟಾಗಿ ನಿಮಗೆ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಇದನ್ನು ಪೂರ್ತಿ ಮಾಡಿದ ಮೇಲೆ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಯಾವ ರೀತಿಯಾಗಿ ಬಂದಿದೆ ಅಂತ. ನೋಡಿ ಸಖತ್ತಾಗಿ ಬಂದಿದೆಯಲ್ಲ. ಈ ಸ್ಕ್ಯಾಲಪ್ ಡಿಸೈನು ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿ. ಇವಾಗ ಲೈನಿಂಗ್ನ ಪೂರ್ತಿ ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿ, ಬ್ಯಾಕ್ ಸೈಡು ಅಷ್ಟೇ ಫಿನಿಶಿಂಗ್ ನೋಡಿ. ಇಲ್ಲಿ ನಾವು ಯಾವುದೇ ರೀತಿಯಾದಂಥ ಎಮ್ಮಿಂಗ್ ಮಾಡೋಂಗಿಲ್ಲ, ಯಾಕಂದರೆ ಇದು ಅಟ್ಯಾಚ್ ಮಾಡಿಬಿಟ್ಟಿದ್ದೀನಲ್ಲ, ಫಸ್ಟೇ ಇನ್ನೌಟ್ ಯೂಸಿಂಗ್ ಮಾಡಿದ್ದೀನಲ್ಲ, ಅದಕ್ಕೋಸ್ಕರ. ನೋಡಿ, ಇದು ಯಾವ ರೀತಿಯಾಗಿ ಫಿನಿಶಿಂಗ್ ಬಂದಿದೆ ಅಂತ ನೋಡಿ. ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಮಾಡೋದ್ರಿಂದ ಚೆನ್ನಾಗಿರುತ್ತೆ.
ಒಂದೊಂದ್ಸರಿ ಅರ್ಥ ಆಗದೆ ಇದ್ದಾಗ ನೀವು ಬೇಕಂದರೆ ಎಮ್ಮಿಂಗ್ ಮಾಡ್ಕೋಬೋದು, ಅವಾಗ ಸೈಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು ಒಂದು ಸ್ವಲ್ಪ ಸ್ಟಿಪ್ಪಾಗಿ ಕುತ್ಕೊಳ್ಳೋಕ್ಕೆ ನಾನು 1/4 ಇಂಚಸ್ನ ಕ್ಲೋಸಿಂಗ್ ಹಾಕಿದ್ದೀನಿ. ನೀವು ಬೇಕಂದರೆ ಇನ್ನೂ ಚಿಕ್ಕದಾಗಿ ಹಾಕ್ಕೋಬೋದು, ತೊಂದರೆ ಇಲ್ಲ. ನಮಗೆ ಯಾವ ಥರ ಫಿನಿಶಿಂಗ್ ಬೇಕು ಆ ರೀತಿಯಾಗಿ. ನಾನು ಸ್ವಲ್ಪ ನೀಟಾಗಿ ಫಿನಿಶಿಂಗ್ ಇರಲಿ, ಒಂದು ಸ್ವಲ್ಪ ಸ್ಟಿಫ್ನೆಸ್ ಇರಲಿ ಅಂತೇಳ್ಬಿಟ್ಟು 1/4 ಇಂಚಷ್ಟು ಹಾಕಿದ್ದೀನಿ. ನೀವು ಬೇಕಾದ್ರೆ 3/4 ಇಂಚು, ಅರ್ಧ ಇಂಚು ಇಷ್ಟಕ್ಕೆ ಬೇಕಂದ್ರೂ ಹಾಕ್ಬೋದು. ಇಷ್ಟೇ ಫಿನಿಶಿಂಗ್ನ ನೀವು ಮಾಡ್ಕೋಬೋದು. ಅದು ನಾವು ಮಾಡಲ್ಲ ಅಂತಲ್ಲ, ನಾನು ಕೂಡ ಕೆಲವು ಇದಕ್ಕೆ ಆ ಥರದ್ದು ಮಾಡ್ತಾಯಿರ್ತೀನಿ. ನೋಡಿ ಈ ರೀತಿಯಾಗಿ ಫಿನಿಶಿಂಗ್ನ ಮಾಡ್ಕೋಬೇಕು. ಇವಾಗ ನೋಡಿ ತೋರಿಸ್ತೀನಿ. ಲೈನಿಂಗ್ನ ನಾನು ಆಮೇಲೆ ಅಟ್ಯಾಚ್ ಮಾಡಿ ಕೆಳಗಡೆ ಇಲ್ಲಿ ಒಂದು ಪೀಸ್ನ ಕೊಡ್ತೀನಿ. ತುಂಬ ಚೆನ್ನಾಗಿ ಫಿನಿಶಿಂಗ್ ಮಾಡ್ಬೋದು ಈ ಡಿಸೈನ್. ಈ ಮೆಥಡಲ್ಲಿ ಮಾಡಿದರೆ ನಿಮಗೆ ಈ ಡಿಸೈನ್ ಇಷ್ಟ ಆದರೆ ಕಮೆಂಟ್ ಮಾಡಿ, ಯಾಕಂದರೆ ನೆಕ್ಸ್ಟ್ ಯಾರಾದರೂ ಕೇಳಿದ್ರೆ ಈ ಡಿಸೈನ್ ಕೂಡ ನಾವು ಮಾಡ್ತಾ ಇರ್ತೀವಿ. ಅದಕ್ಕೋಸ್ಕರ ತುಂಬ ಡಿಸೈನ್ಸ್ಗಳು ನೋಡಿದ ಮೇಲೆ ಕೆಲವರು ಸರಿ ಡಿಸೈನ್ ಮಾಡಿದ ಮೇಲೆ ಇಷ್ಟ ಆಗುತ್ತೆ ಕೆಲವರಿಗೆ. ಹಾಗಾಗಿ ನೋಡಿ ಈ ರೀತಿಯಾಗಿ ಬಂತು. ಇವಾಗ ಫಿನಿಶಿಂಗ್, ಇವಾಗ ನಾನಿಲ್ಲಿ ಪೀಸ್ನ ಅಟ್ಯಾಚ್ ಮಾಡೋದ್ರಿಂದ ಟಾಪ್ ಸೈಡಿಂದ ಇನ್ನೊಂದು ಸ್ಟಿಚ್ನ ಹಾಕೊಳ್ತಾ ಇದ್ದೀನಿ. ಕಾಟನ್ಗೆ ಮಾಡೋದ್ರಂತೂ ತುಂಬ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಕಾಟನ್ ಮಿಕ್ಸ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಬಂತು ಡಿಸೈನ್. ನೋಡಿ ಈ ರೀತಿ ಬರುತ್ತೆ. ಇದನ್ನು ಪೂರ್ತಿ ಕಟ್ಟಿಂಗ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇವತ್ತಿನ ಡಿಸೈನು ಈ ರೀತಿಯಾಗಿ ಬಂದಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಮತ್ತು ಲೈಕ್ಸ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.